ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತು ಮಂಗಳವಾರ ದಿನ ಬ್ಲಾಗ್ ಇದು. ಮಾರ್ನಿಂಗ್ ಒಂದು 6:30 ಅಷ್ಟೇ ಹಂಗೆ ಎತ್ತೀನಿ. ಯಾಕಂದ್ರೆ ಈ ವಾರ ಫುಲ್ಲು ನನ್ನ ಮಗಳಿಗೆ ಸ್ಕೂಲಿಗೆ ನಾನೇ ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ನಮ್ಮ ಮನೆಯವರಿಗೆ ಡ್ಯೂಟಿ ಅದ, ಅವ್ರು ಮಾರ್ನಿಂಗೇ ಹೋಗ್ಯಾರ. ಅದ್ರ ಸಲುವಾಗಿ ನಮ್ಮ ಮಾರ್ನಿಂಗ್ ಜಲ್ದಿ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ನಾನೇ ಬಿಟ್ಟು ಬರ್ತೀನಿ. ಯಾಕಂದ್ರೆ ಲೇಟ್ ಆಗ್ತದೆ, ಕೆಲಸ ಲೇಟ್ ಆಯಿತು ಅಂದ್ರೆ ಆಕಿಗೆ ಸ್ಕೂಲಿಗೆ ಲೇಟ್ ಆಯ್ತದ. ಇನ್ನು ನಾವು ನಡ್ಕೋತ ಕರ್ಕೊಂಡು ಹೋಗ್ತೀವಲ್ವ, ಅದ್ರ ಸಲುವಾಗಿ ಇನ್ನು ಲೇಟ್ ಆಯ್ತದ. ಇನ್ನು ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಇನ್ನು ರಾತ್ರಿ ತೊಳೆದಿಟ್ಟಿವಿ ಸಾಮಾನಿದ್ದು ಅವೆಲ್ಲ ರಾಖಿಗೆ ಹಾಕ್ಕೊಂಡೇನೆ. ರಾಖಿಗೆಲ್ಲ ಹಾಕ್ಕೊಂಡು ಇನ್ನು ಇವತ್ತು ಅಡುಗೆ ಮಾಡಬೇಕು. ಯಾಕೋ ಇವತ್ತು ಏನು ಭೀ ಮಾಡಬೇಕಂತ ಮನಸ್ಸಾಗಲಿಲ್ಲ. ಅದ್ರ ಸಲುವಾಗಿ ಇನ್ನೂ ಒಂದು ಕ್ಯಾರೆಟು ಆಲೂಗಡ್ಡೆ ಅದೆಲ್ಲ ಹಾಕಿ ಅನ್ನ ಮಾಡೋರಾಯ್ತು ಅಂತಂದು, ಅಂದ್ರೆ ಬಾಗರ್ ರೈಸ್ ಆಲೂ ಭಾತ್ ಅಂತಂದು ಮಾಡೋರಾಯ್ತು ಅಂತಂದು ಮಾಡ್ಲತ್ತೀನಿ. ಏನು ಭೀ ಮಾಡ್ಲಕ್ಕೆ ಮನಸ್ಸಾಗಲ್ಲೋಯ್ತು. ಅದಾಯಿತು ಅಂದ್ರೆ ಇದೇ ಥರ ಮಾಡ್ತೀನಿ. ನಮ್ಮ ಮಕ್ಕಳು ಭೀ ಆಲೂ ಅದು ಇದ್ದು ತಿಂತಾರೆ. ಅದ್ರ ಸಲುವಾಗಿ ಇದೇ ಮಾಡಮ್ ಇವತ್ತು. ಇನ್ನು ಬೇಕಂದ್ರೆ ನಾನು ಸಂಜೆ ಪರಿ ಮಾಡ್ತೀನಿ. ಯಾಕಂದ್ರೆ ಮಾರ್ನಿಂಗ್ ನಮ್ಮ ಮನೆಯವ್ರು ಭೀ ಇರಲ್ಲ, ಏನಿರಲ್ಲ, ಅಷ್ಟೊಂದು ಅಡುಗೆ ಖರ್ಚಾಗಲ್ಲ. ಅದ್ರ ಸಲುವಾಗಿ ಇನ್ನು 10 ಮಣಿಗೆ ರೊಟ್ಟಿ ಪಲ್ಯ ಅನ್ನ ಎಲ್ಲ ಮಾಡ್ತೀನಿ. ಅದಕ್ಕೆ ನಾನು ಮಾರ್ನಿಂಗ್ ಲೈಟಾಗಿ ಮಾಡ್ತೀನಿ. ಏನರ ಅನ್ನ ಪುಳಿಯೋರ ಈ ಥರ ಮಾಡ್ತೀನಿ. ಇನ್ನು ಅವ್ರು ಬರ್ತಾರಲ್ವ ರಾತ್ರಿ, ಆವಾಗ ಬೇಕಾದರೆ ರೊಟ್ಟಿ ಅದೆಲ್ಲ ಮಾಡ್ತೀನಿ. ಇನ್ನು ಅದ್ರ ಸಲುವಾಗಿ 2 ಕ್ಯಾರೆಟು, 2 ಆಲು, ಇನ್ನು 3 ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಇನ್ನು ಇವು ಬಟಾಣಿ ಅವಲ್ವ, ಹಸಿ ಬಟಾಣಿ ನನ್ನ ಸಣ್ಣ ಮಗಳು ಸುಲಿದಿಟ್ಟಾಳ. ಆಕೆಗೆ ಕೆಲಸ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅಷ್ಟು ಇಷ್ಟ. ಇನ್ನು ಮಮ್ಮಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಅಂತಾಳೆ. ಅದ್ರ ಸಲುವಾಗಿ ನಾನು ಏನು ಕೆಲಸ ಮಾಡ್ಲತ್ತರ ಭೀ ಆಕಿನೇ ಮಾಡೋಕ್ಕೆ ಬರ್ತಾಳೆ. ಇವು ಬಟಾಣಿ ಭೀ ಆಕಿನೇ ಸುಲ್ದು ಒಯ್ದು ಫ್ರಿಜ್ಜಿನಾಗ ಅದು ಇಟ್ಟಿಳು. ಇನ್ನು ಅದು ಭೀ ಹಾಕೋರಾಯ್ತು, ಅನ್ನಕ್ಕೂ ಎಲ್ಲ ಚಂದ ಇರ್ತಾವ ಅಂತಂದು ಎಲ್ಲ ತೊಗೊಂಡು ಕಟ್ ಮಾಡ್ಕೊಳತ್ತೀನಿ ನಾನು. ಇನ್ನು ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳೆಲ್ಲ ಹೆಂಗೆ ಹೆಲ್ಪ್ ಮಾಡ್ತಾರೆ ನಿಮ್ಗಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಇನ್ನು ನನ್ನ ಮನೆಗಂತೂ ನನ್ನ ಸಣ್ಣ ಮಗಳಂತೂ ಹೆಲ್ಪ್ ಮಾಡ್ತಾಳೆ. ಇನ್ನು ದೊಡ್ಡ ಮಗಳಿಗಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಆಕೆ ಸ್ಕೂಲಿಗೆ ಹೋಗಿ ಬರೋದ್ರಾಗೆ ಸಾಕಾಯ್ತದ. ಇನ್ನು ಬಂದ ಮೇಲೆ ಹೋಮ್ವರ್ಕ್ ಮಾಡು, ಅದು ಮಾಡು, ಇನ್ನು ಸ್ವಲ್ಪ ಎಲ್ಲ ಸ್ಕೂಲ್ನಾಗೆಲ್ಲ ಇದು ಮಾಡ್ತಾಳಲ್ವ, ಓದಿ ಬರ್ತಿರ್ತಾಳೆ, ಒಂದೇ ತಲೆ ಕುಂತಿರ್ತಾಳೆ ಅಂತಂದು ಇನ್ನು ಮನೆಗೆ ಬರೋದು TV ಹಚ್ಕೊಡ್ತೀನಿ, ಬೋರ್ ಆಯ್ತದ ಅಂತಂದು. ಹಾಗಾಗಿ ಆಕೆಗೆ ಟೈಮೇ ಸಿಗಲ್ಲ. ಇನ್ನು ಈಕಿ ಸಣ್ಣಕಿ ಮನೆಗೆ ಇರ್ತಾಳೆ ಅಂತಂದು ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಾಗವಾಗ ಮಮ್ಮಿಗೆ. ಇನ್ನು ಒಂದು ಉಳ್ಳಾಗಡ್ಡಿ ಇಲ್ಲ ಮೆಣಸಿನ್ಕಾಯಿ ಎಲ್ಲ ನಾನು ಡಬಲ್ ಕಟ್ ಮಾಡತ್ತೀನಿ. ಯಾಕಂದ್ರೆ ಅನ್ನಕ್ಕೆ ಭೀ ಹಾಕ್ತೀನಿ, ಹಾಗೆ ನಾಷ್ಟ ಭೀ ಮಾಡ್ಲತ್ತೀನಿ ಉಪ್ಪಿಟ್ಟು. ಅದ್ರ ಸಲುವಾಗಿ ಸಪ್ರೇಟು ಅನ್ನಕ್ಕೂ ಉದ್ದುದ್ದು ಕಟ್ ಮಾಡಿಕೊಂಡು ಇನ್ನು ಉಪ್ಪಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ. ಇನ್ನು ಈ ಥರ ಮಾಡ್ರು ಭೀ ಸ್ವಲ್ಪ ಮಕ್ಕಳು ಭೀ ತಿಂತಾರೆ ಅಂತಂದು ಮಾಡ್ಕೊತೀನಿ. ಯಾಕಂದ್ರೆ ಮಾರ್ನಿಂಗ್ದಾಗೆ ತಡ ಆಯಿತು ಅದು ಆಯಿತು ಅಂದ್ರೆ ಡೈರೆಕ್ಟಾಗಿ ಈ ಥರ ಅನ್ನ ಮಾಡ್ಬೋದು, ಇನ್ನು ಆಲೂ ಭಾತ್ ಮಾಡ್ಬೋದು. ಅದ್ರ ಸಲುವಾಗಿ ನನಗೆ ಯಾವಾಗಾರ ಮಾಡಬೇಕು, ಊಟ ಮಾಡಬಾರ್ದು, ಅಡುಗೆನೇ ಮಾಡಬಾರ್ದು ಅನಿಸಿದಾಗ ಈ ಥರ ಮಾಡ್ತೀನಿ. ಯಾಕಂದ್ರೆ ಪೂರ್ತಿ ಅಡುಗೆ ಮಾಡಲ್ದಪ್ಲೆ ಇರ್ಲಕ್ಕೆ ಭೀ ಬರಲ್ಲಲ್ವ, ಮಕ್ಕಳು ಇರ್ತಾರೆ ಮನೆಯಾಗ ಎಲ್ಲ, ಅವ್ರಿಗೆ ಭೀ ಬೇಕು. ನಮಗೆ ಬ್ಯಾಡ ಅನ್ಸ್ರೆ ನಡೆಯಲ್ಲ, ಮಕ್ಕಳಿಗೆ ಬೇಕಲ್ವ. ಅದ್ರ ಸಲುವಾಗಿ ಅವ್ರ ಸಲುವಾಗಿ ಅಂತಂತ ಆದ್ರೂ ಭೀ ಸಿಂಪಲ್ಲಾಗಿ ಈ ಥರ ಮಾಡ್ಕೊತೀನಿ. ಇನ್ನು 2 ಕಡೆ ಗ್ಯಾಸ್ ಹಚ್ಕೊಂಡು ಇನ್ನು ಒಂದು ಕಡೆ ಕುಕ್ಕರು, ಒಂದು ಕಡೆ ರವೆ ಹುರಿಲಾಕ ಪ್ಯಾನ್ ಇಡ್ಲತ್ತೀನಿ. ಈ ಸ್ಟವ್ ತೊಗೊಂಡು ನಾನು ಒಮ್ಮೆ ಒಂದು 3-4 ವರ್ಷ ಏನೋ ಆಯಿತು. ನಾನು ಸ್ಟಾರ್ಟಿಂಗ್ದಾಗ ನನ್ನ ಬಳಿ ಭೀ ಸ್ಟೀಲ್ದೇ ಇತ್ತು, 2 ಒಲಿದೆ. ಇನ್ನು ಅದು ಹೋಯಿತು, ಸ್ಟ್ಯಾಂಡ್ ಎಲ್ಲ ಏನಂತಾರೆ ಗರಮ್ ಆಗಿ ತೊಳಿಲತ್ತಿದ್ದು. ಅವಾಗ ನನಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ. ಅವೆಲ್ಲ ಸ್ಟ್ಯಾಂಡ್ಗಳೆಲ್ಲ ಹೋಗಿದ್ಮೇಲೆ ಇನ್ನು ಸ್ಟ್ಯಾಂಡೇ ತರ್ಬೇಕು ಅಂದ್ಕೊಂಡೇವಿ, ಬಟ್ ತರ್ಲಕ್ಕಾಗಿಲ್ಲ. ಇನ್ನು ನನಗೆ ಭೀ ಈಗ ಮಗಳಿಗೆ ಸ್ಕೂಲಿಗೆ ಹಾಕ್ತೀನಿ, ನಾವು ಜಾಸ್ತಿ ಕೆಲಸ ಇರ್ತದೆ. ಅದ್ರ ಸಲುವಾಗಿ ನನಗೆ ದೊಡ್ಡದೇ ಬೇಕು ಒಲಿ ಅಂದಿಸಲೇಕ ನಮ್ಮ ಮನೆಯವರು ಇಸ್ಕೊಟ್ಟಾರೆ ಇದು. ಇದು ತೊಗೊಂಡಾಗ ನಮ್ಮವ್ವಂತೂ ಹಂಗ್ಸೋದು. ಯಾಕಂದ್ರೆ ಅಷ್ಟೊಂದು ಕೆಲಸ ಇರ್ತದೆ ನಿನ್ಗೆ, ಒಲಿ 3 ಒಲಿ ತೊಗೊಂಡಿದ್ದು, ಇನ್ನೇ 2 ಎಕ್ಸ್ಟ್ರಾ ತೊಗೊಂಬೋದಿತ್ತು, 5 ಒಲಿ ತೊಗೊಂಬೋದಿತ್ತು, ಎಲ್ಲ ಒಂದೇ ಸರ್ತಿ ಆಗೋಯ್ತೀವಿ ಅಂತಂದು. ಬಟ್ ನನಗೆ ಈ 3 ಒಲಿ ಭೀ ಒಂದೊಂದು ಸರ್ತಿ ಸಾಕಾಗಲ್ಲ. ಯಾಕಂದ್ರೆ ಮುಂಜಾನಿರೋ ಕೆಲ್ಸಕ್ಕೆ ಅಷ್ಟೊಂದು ಕೆಲಸ ಇರ್ತದೆ. ಈಗ ಮಕ್ಕಳಿಗೆ ನಾಷ್ಟ ಮಾಡಬೇಕು, ಅವ್ರಿಗೆ ಲಂಚ್ ಮಾಡಬೇಕು, ಅನ್ನ ಪಲ್ಯ, ಚಹಾ ಕೇಳೋರು ಚಹಾ, ಹಾಲು ಅಂದ್ರೆ ಹಾಲು, ಇನ್ನು ಏನಾರ ಕುದಿಸೋವಿದ್ರು ಕುದಿಸ್ಕೋಬೇಕು, ಎಲ್ಲ ಅಷ್ಟೊಂದು ಸಾಕೇ ಆಗಲ್ಲ. ಇವು 3 ಒಲಿ ಅಂತೂ ನನಗೀಗ ಪರ್ಫೆಕ್ಟ್ ಆಗ್ಯಾವ, ಸಾಕು ಇಷ್ಟೇ, ಮತ್ತೇನು ಹೆಚ್ಚಿಗೆ ಬೇಕಾಗಲ್ಲ. ಒಂದೊಂದು ದಿನ ಏನು ಕೆಲಸನೇ ಇರಲ್ಲ, ಬಟ್ ಒಂದೊಂದು ದಿನ ಎಲ್ಲ ಒಂದೇ ಸರ್ತಿ ಮಾಡ್ಬೇಕಾಯ್ತದ. ಒಂದು ಸರ್ತಿ ಅಡುಗೆ ಮಾಡ್ಲಿಕ್ಕೆ ಹತ್ತಲ್ಲ, ಒಂದು ಸರ್ತಿನೂ 2-3 ಅಡುಗೆ ಮಾಡಬೇಕು. ಹಾಗಾಗಿ ಸಾಕು ಇಷ್ಟೇ ಇರಬೇಕು ಮನೆಗೆ ಎಕ್ಸ್ಟ್ರಾ. ಯಾಕಂದ್ರೆ ಈಗ ಒಂದೇ ಒಲೆ ಮೇಲೆ ಒಂದೇ ತೆಗೆದು ಇಡೋದು ಮಟ್ಟೋದು ಆಗಲ್ಲಲ್ಲ. ಅದ್ರ ಸಲುವಾಗಿ ಮುಂದೆ ಆಲೋಚನೆ ಮಾಡಿ ತೊಗೋತೀವಿ ನಾವು, ಯಾವ್ದು ಭೀ ತೊಗೊಂಡ್ರು ಮನೆಗೆ ವಸ್ತುಗಳು. ಹಾಗಾಗಿ ತೊಗೊಂಡಿನಿ. ಇನ್ನು ತೊಗೊಂಡಿದ್ಮೇಲೆ ಭೀ ಇಲ್ಲೆಲ್ಲ ನಮ್ಮಲ್ಲೆಲ್ಲ ನೋಡಿ ಮಟ್ಟಿ ಎಲ್ಲ ಇನ್ನೊಂದು 2-3 ತೊಗೊಂಡಾರ ಚಂದವ ಅಂತಂದು. ಇದು ನಾನು ನಮ್ಮ ಕಡೆಯಿಂದ ತರ್ಸೀನಿ. ಇಲ್ಲೇನು ಇರತ್ತಲ್ಲ ಏನು ತೊಗೊಂಡಿಲ್ಲ. ನಾನು ಆ ಕಡೆ ನಮ್ಮ ತವ್ರ ಮನೆ ಕಡೆಯಿಂದ ತರಿಸ್ಕೊಂಡೀನಿ.
ಇನ್ನು ಈ ಕಡೆ ಎಲ್ಲ ಉಪ್ಪಿಟ್ಟಿಗೂ ಅನ್ನಕ್ಕೂ ಎಲ್ಲ ಬಗಾರ ಹಾಕಿ ಇನ್ನು ನನ್ನ ಮಗಳಿಗೆ ಸ್ನಾನಕ್ಕೆ ನೀರು ಇಡ್ಲತ್ತೀನಿ. ನೀರೆಲ್ಲ ಕಾಯ್ದು ಎಲ್ಲ ಮಾಡಿ ಮತ್ತೊಂದು ಸರ್ತಿ ಬಂದ್ ಮಾಡ್ತೀನಿ ಅಂದ್ರೂ ಭೀ ನನ್ನ ಮಗಳದ್ದು ಆಗಲ್ಲ ಕೆಲಸ. ಯಾಕಂದ್ರೆ ಆಕಿ ಹೇಳದೆ 7ಕ್ಕೆ ಎಬ್ಬಿಸ್ತೀನಿ, 8:40ಗೆ ಏನೋ ಸ್ಕೂಲ್ ಅದ. ಹೇಳ್ತಾಳೆ ಬಟ್ ಜಲ್ದಿನೇ ಹೇಳ್ತಾಳೆ, ಎಲ್ಲ ಮಾಡ್ತಾಳೆ. ಖರೆ ಜರ ಎಲ್ಲ ಕೆಲಸಗಳು ಮಾಡ್ಕೊಂಬದು, ಬಾತ್ರೂಮು ಮತ್ತು ಬ್ರಷ್ಷು ಮಾಡೋದು ಲೇಟು, ಇನ್ನು ಊಟ ಮಾಡೋದು ಲೇಟು. ಹಾಗಾಗಿ ನಾನು ಇನ್ನು ನಮ್ಮ ಮನೆಯವ್ರು ಇಲ್ದಾಗ ಜಲ್ದಿ ಎದ್ದು ಅಡುಗೆ ಮಾಡ್ಕೊತೀನಿ. ಇನ್ನು ಜಲ್ದಿ ಎಬ್ಸ್ರಾಯ್ತು ಅಂತಂದು. ಇನ್ನು ರಾತ್ರಿ ಭೀ ಈಗ ಮುಂಜಾನೆ ಎಷ್ಟು ಜಲ್ದಿ ಎದ್ದರು ರಾತ್ರಿ ಭೀ ಅವ್ರು ಜಲ್ದಿ ಮಕ್ಕೋತಾರೆ ಮಕ್ಕಳು ಅಂತಂದು ಜಲ್ದಿನೇ ಎಬ್ಬಿಸ್ಬಿಡ್ತೀನಿ. ಈಗ ಸ್ಕೂಲಿಗೆ ಲೇಟ್ ಆಯಿತು ಅಂದ್ರೆ ಅಲ್ಲಿ ಆಕಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅದ್ರ ಸಲುವಾಗಾರ ಜಲ್ದಿನೇ ಹೇಳ್ತಾಳೆ. ಬಟ್ ಏನು ಮಾಡಬೇಕು, ಕೆಲಸ ಜಲ್ದಿ ಮಾಡ್ಕೊಂಬಲ್ಲ ಅಷ್ಟೇ ಆಕಿನ ಕೆಲಸ ಆಕಿ. ಅದ್ರ ಸಲುವಾಗಿ ಇನ್ನು ನಾನೇ ಜಲ್ದಿ ಎದ್ರೆ ಆಯಿತು, ಇನ್ನು ಆಕಿಗೆ ಯಾಕೆ ಇದು ಮಾಡ್ಬೇಕಂತ ನಾನೇ ಜಲ್ದಿ ಎದ್ದು ಮಾಡ್ತೀನಿ ನಮ್ಮ ಮನೆಯವರಿದ್ದಾಗ. ಜರ ಈಗಂತೂ ಸ್ವಲ್ಪ ಲೇಟೇ ಆಗ್ಲತ್ತದ. ಯಾಕಂದ್ರೂ ಸ್ವಲ್ಪ ನೈಟು ಲೇಟ್ ಆಗ್ಲತ್ತದ ಮಲ್ಕೊಂಬೋದು, ಎಡಿಟಿಂಗು ಅದು ಇದು ಅಂತಂದು ಕೆಲಸ ಇರ್ತದಲ್ವ. ಅದ್ರ ಸಲುವಾಗಿ ಇನ್ನು ನನ್ನ ಸಣ್ಣ ಮಗಳಂತೂ ನಾನು ಆಕಿಗೆ ಬಿಟ್ಟು ಮಕ್ಕೊಂಡ ಅಂದ್ರೆ ಇನ್ನು ಆಕಿ ಆಡ್ಕೊತ ಕೂಡ್ತಾಳೆ. ಫಸ್ಟ್ ಆಕಿ ಮಂಗ್ಸಿದ ಮೇಲೆ ನಾ ಮಕ್ಕೋಬೇಕು. ಹಂಗಾಗಿ ಭೀ ಲೇಟ್ ಆಯ್ತದ. ಈಗ ಮಧ್ಯಾಹ್ನಕ್ಕೆ ಭೀ ಆಕಿ ಒಂದು 3-4 ಗಂಟೆ ಚಂದ ಮಕ್ಕೋತಾಳೆ. ಮತ್ತು ರಾತ್ರಿ ಭೀ ಲೇಟ್ ಮಾಡ್ತಾಳೆ. ಇನ್ನು ಆಕಿ ಮಕ್ಕೊಂಬತನ ನಾ ಎಚ್ಚರಿಕೆ ಇರಬೇಕು. ಅದ್ರ ಸಲುವಾಗಿ ನನಗೆ ರಾತ್ರಿ ಭೀ ಲೇಟ್ ಆಯ್ತದ ಮಕ್ಕೊಲಕ್ಕ. ಇನ್ನು ಈ ವಾರ ಅಂತೂ ಕಂಪಲ್ಸರಿ ಮುಂಜಾನೆ ಜಲ್ದಿ ಹೇಳ್ಬೇಕಂತಂದೆ ಅಲಾರಾಮ್ ಇಟ್ಕೊಂಡು ಮಕ್ಕೋತೀನಿ. ಇಲ್ಲ ಒಂದೊಂದು ದಿನ ಲೇಟ್ ಆಯಿತು ಅಂದ್ರೆ ನಾಷ್ಟ ಏನೂ ಮಾಡಲ್ಲ, ಡೈರೆಕ್ಟ್ ಒಂದು ಹಾಲು ಎಗ್ಗು ಹಂಗೆ ಕೊಟ್ಟು ಟಿಫಿನ್ ಲಂಚ್ ಒಂದೇ ಮಾಡಿ ಕೊಟ್ಟು ಕಳಿಸ್ತೀನಿ. ಇನ್ನು ಇವತ್ತು ಜಲ್ದಿ ಎದ್ದಿನಂತಂದು ಟಿಫಿನ್ ಮಾಡ್ಲತ್ತೀನಿ. ಟಿಫಿನ್ ಮಾಡಿದ ದಿನ ಅಂತೂ ಮಕ್ಕಳು ತಿನ್ಲಕ್ಕ ಸಣ್ಣಕ್ಕಿನೋ ತಿಂತಾಳೆ, ಖರೆ ದೊಡ್ಡಕ್ಕೆ ಅಷ್ಟೊಂದು ತಿಂಬಲ್ಲ ಏನಿಲ್ಲ. ಅದ್ರ ಸಲುವಾಗಿ ಇನ್ನು ಆಕಿಗೆ ಭೀ ಉಣ್ಸ್ಕೊತಾ ಮಟ್ಕೋತಾ ಇರಬೇಕಾಯ್ತದ. ಇನ್ನು ಇಷ್ಟೆಲ್ಲ ಅಡ್ಗೆ ಮಾಡತನ ಭೀ ಇನ್ನೂ ಅವ್ರು ಎದ್ದಿಲ್ಲ. ನಾನು ಇದೆಲ್ಲ ಮಾಡಿ ಮಟ್ಟಿ ಹೋಗಿ ಎಬ್ಬಿಸ್ಬೇಕು ಇಬ್ರಿಗೆ ಭೀ. ಇನ್ನು ಕುಕ್ಕರಿಗೆ ಅಕ್ಕಿ ಎಲ್ಲ ಹಾಕಿ ಇನ್ನು ಚಂದ ಕಲಸಿ ಉಪ್ಪು ಎಲ್ಲ ಹಾಕಿ ಆಚ ಕಡಿನ ಗ್ಯಾಸಿನ ಮೇಲೆ 3 ವಿಸಿಲ್ ಬರತನ ಇಟ್ಟೀನಿ. ಇನ್ನು ಈಚ ಕಡೆ ಉಪ್ಪಿಟ್ಟು ಮಾಡ್ಲಕ್ಕಂತ ಬಗಾರ್ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇನ್ನು ಶೇಂಗಾ ಎಲ್ಲ ಹಾಕ್ಕೊಂಡು ಚಂದ ಬಗಾರ್ ಹಾಕ್ಕೊಳತ್ತೀನಿ. ಈ ಥರ ಮಾಡಿದ್ರು ಮಕ್ಕಳು ಭೀ ತಿಂತಾರೆ ಅಂತಂದು ಮಾಡ್ತೀನಿ ಯಾವಾಗ ಭೀನೇ ನಾನು. ಇನ್ನು ಇದಕ್ಕೆ ಕ್ಯಾರೆಟ್ ಹಾಕ್ಲತ್ತೀನಿ. ಕ್ಯಾರೆಟ್ ಈ ಸರ್ತಿ ವೆರೈಟಿ ಕಟ್ ಮಾಡಿ ಹಾಕ್ಲತ್ತೀನಿ. ಯಾಕಂದ್ರೆ ಸ್ವಲ್ಪ ದಮ್ಮು ಕಾಣುವ ಅಂದ್ರೆ ಭೀ ತಿಂತಾರೆ ಅಂತಂದು ಹಾಕ್ಲತ್ತೀನಿ. ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು 1.5 ಕಪ್ ಅಷ್ಟೇನೋ ತೊಗೊಂಡಿನಿ ರವೆ. ಅದಕ್ಕೆ ಒಂದು 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇಟ್ಬಿಡ್ತೀನಿ. ಇನ್ನು ಇದೆಲ್ಲ ಇಟ್ಕೊಂಡು ನನ್ನ ಮಕ್ಕಳಿಗೆ ಎಬ್ಸ್ಲಾಕ ನಡ್ತೀನಿ ನಾನು. ಅದೇನು ಸುತ್ಕೊಂಡಿರೋದ್ರೊಳಗೆ ಹಾಸಿಗೆ ನೀ ಏನು ಮಾಡ್ತೀರಿ? ಯಾರಿಗೆ ಹೊಡಿಬಾರ್ದೆ ಮುಂಜಾನೆ 10 ಹಾಕ್ತೀನಿ ನೋಡಿ, 4 ಹಾಕ್ತೀನಿ ನೋಡಿ. ಮುಂಜಾನೆ ಹೊಡಿತಾರೆ ಅಕ್ಕಾಗ. ಎಬ್ಸು ಅಕ್ಕ 7 ಅನ್ಬೇಕು. ಎಬ್ಸು ಹೇಳಮ್ಮ, ಟೈಮ್ ಆಗ್ಯದ ನೋಡು ಅಮ್ಮ. ಗುಡ್ ಮಾರ್ನಿಂಗ್. ನೀ ವೆರಿ ಗುಡ್. ಏನದು ತೋರಿಸು ಗೋಟಿ. ನೀನು ಗೋಟಿ ಎಲ್ಲ ಹಾಕಿದ್ ಜಾನು? ಎಲ್ಲ ಹಾಕಿದ ಗೋಟಿ ಎಲ್ಲಿ? ಪೀಕ್ನಾಗ ಪಪ್ಪನ ಗಾಡಿ ಆಗಿಲ್ಲ. ಪಪ್ಪ ಹಾಕ್ತಾರೆ ನೋಡಟ್ ನೀ ಮನ್ಯಾಗ ಕುಂತಿ ಚಾವ್ 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 ಮಾಡತ್ತಿದ್ದೀನಿ. ಇರ್ ಕುಡು ಸ್ಕೂಲಿಗೆ ಟೈಮ್ ಆಗ್ಯದ ನಡಿಯೋ. ಇನ್ನು ಅವರಿಗೆ ಎಬ್ಬಿಸಿ ಬ್ರಷ್ ಅದು ಕೊಟ್ಟು ನಮ್ಮ ಮಕ್ಳಿಗೆ ಬಾತ್ರೂಮ್ ಅದು ಕಳಿಸಿ ಇನ್ನು ಮಾಡತನ. ಇನ್ನು ಕುಕ್ಕರ್ ಭೀ 3 ವಿಸಿಲ್ ಬಂದ್ ಮಾಡ್ಯಾಕಿ ಇನ್ನು ಡೋರ್ ಓಪನ್ ಮಾಡತ್ತೀನಿ. ಇನ್ನು ನಮ್ಮ ಡೋರಿಗೆ ನೆಟ್ ಹಾಕಿಸ್ಕೊಂಡಿದ್ದೇವೆ. ಯಾಕಂದ್ರೆ ಚುಣ್ಗುರು ಕಾಟ ಅಂತೂ ಬೊಕ್ಕಳವ ಇಲ್ಲಿ, ಭಾಳ ಅವ ಚುಣ್ಗುರು. ಹುಡುಗ್ಲತ್ತಿದಿ ಹುಡು ಮಮ್ಮಿಗೆ ಹೆಲ್ಪ್ ಮಾಡತ್ತಿದ್ದಲ್ಲ. ಮನೆಗೆ ಕೆಲಸ ಮಾಡ್ಕೊತಾ ಇರ್ತಿ ಅಂದ್ರೆ ಸ್ಕೂಲಿಗೆ ಹೋಯ್ತಿ? ಏನದ ಕಸ ಅಷ್ಟು ಹುಡ್ಕೊಂಬಂದಿದಿ? ನೀನೇ ಹುಡ್ಕೊಂಬಂದಿದ್ಯಾ? ಹುಡು ಅದ್ರ ಕೆಳಗಿಂದು ಯವ್ವ ಹುಡ್ಕೊಂಬ. ಅಂದ್ರೆ ನಿಮ್ಮ ಮಮ್ಮಿಗೆ ಏನು ಭೀ ಕೆಲಸ ಇಲ್ಲ ಈಗ. ಮಮ್ಮಿ ಆರಾಮ್ ಕೂಡ್ಬೋದಲ್ಲ? ಹಾಂ ಸರಿ, ಮಮ್ಮಿ ಆರಾಮ್ ಕೂಡ್ತಾಳೆ. ಈಗ ನೀ ಕೆಲಸ ಮಾಡ್ಕೊಂಬ, ಸರಿನಾ? ಓಕೆನಾ? ಹೇಳ್ತಾ
ನೋಡಿರಲ್ಲ ಹೆಂಗೆ ಮಾಡ್ತಾಳೆ ನನ್ನ ಮಗಳು ಅಂತ. ಇನ್ನು ಹೇಳಿಲ್ಲ ಯಾಕೆ ಎಲ್ಲದ್ರಾಗ ಹೆಲ್ಪ್ ಮಾಡ್ತಾಳೆ ಅವ್ರ ಮಮ್ಮಿಗಂತ. ಇನ್ನು ಡೋರ್ ಓಪನ್ ಎಲ್ಲ ಮಾಡಿ ನಾನೇ ಇದು ಕಸ ಹುಡ್ಕೊಂಬರ್ಬೇಕಂತಂದು ನಾ ಸೊಡ್ ತೊಗೊಂಡು ಹುಡುಗ್ಲತ್ತರು. ಇನ್ನು ಆಕಿ ಬಂದು ನಾನೇ ಹುಡುಕ್ತೀನಿ ಅದು ಮಾಡ್ತೀನಿ ಅಂತಂದು. ಇನ್ನು ಇಷ್ಟು ಹತ್ತಾಳಂದ್ರು ಎಷ್ಟು ಹತ್ತಾಳ ಇನ್ನು ನೋಡ್ಬೋದು. ಇನ್ನು ನಾನು ಅಷ್ಟಕ್ಕೆ ಬಿಟ್ಟು ಹುಡುಕ್ತೀನಿ ಅಂತಲತ್ತಾಳ ಅಂತಂದು ಬಂದು ಇಲ್ಲಿ ಎಲ್ಲ ಹೆಸರು ಬಂದದ ಅಂತಂದು ರವೆ ಹಾಕ್ಲಕ್ಕೆ ಬಂದೀನಿ ಕಿಚನ್ದಾಗ. ಇನ್ನೆಲ್ಲ ಉಪ್ಪಿಟ್ಟೆಲ್ಲ ರವೆ ಹಾಕಿ ಎಲ್ಲ ಮಾಡಿ ಉಪ್ಪಿಟ್ಟು ರೆಡಿ ಮಾಡೀನಿ. ಒಂದು 2 ನಿಮಿಷ ಇನ್ನಷ್ಟು ಉಮ್ಮಗಾದ್ರೆ ಆಗೋಯ್ತು, ಉಪ್ಪಿಟ್ಟು ರೆಡಿ ಆಯ್ತದ. ಇನ್ನು ಮತ್ತೆಲ್ಲ ಆಗಿದ್ಮೇಲೆ ಹೋಗಿ ಹುಡುಗ್ಬೇಕಂತ ಸೊಡ್ಡು ತೊಗೊಳತ್ತವ್ರು. ನಾನು ನೋಡ್ರಿ ನನ್ನ ಮಗಳು ಹೆಂಗೆ ಜಗಳ ಆಡ್ಲತ್ತಾಳ. ಅಸ್ಸಲು ಬಿಡಲ್ಲ ಇವಳು. ಅದಕ್ಕೂ ಏನಂತಾರೆ ಹುಡುಕ್ತೀನಿ ಅಂದರೂ ಹುಡುಕ್ತೀನಿ ಇಷ್ಟು ಅಳ್ಳತ್ತಿಳು ಅಂದರು. ಏನು ಯಾರ ಕಸ ಹುಡುಗ್ಲಕ್ ಕಳ್ತಾರೇನೆ? ಅಯ್ಯೋ ಅಯ್ಯ ಕಣ್ಣೀರು ಬೊಕ್ಕಳೆ ಬೊಕ್ಕಳು ಬಂದವಲ್ಲ ಕಣ್ಣೀರು. ಅದು ಯಾಕಡೆ ತರ್ಬೇಕು ಉಲ್ಟಾ ಮನ್ಯಾಗ ಮನೆ ತರ್ತಿ ಆ ಕಡೆ ಬೈ ಅಕ್ಕಡೆ ಬಾಗಿಲು ಕಡೆ ಒಯ್ಬೇಕದು. ಹಾಂ ನೋಡು. ಆಯಿತು. ಅದ್ರ ಕೂಡ ಓಟು ಕಸ ಮನ್ಯಾಗ ಬಂತಿಕ್ಕ. ಇದೇನಿಂದ ನೀ ಕಸ ಹುಡುಗ ರೀತಿ ಇರ್ತಾ ನಾ ಹುಡುಗಿ ಹಾಕ್ತೀನಿ. ನಂಗೆ ಟೈಮ್ ಅಲ್ತದ. ಆಕಿನ ಬಲ್ಲಿನ ಸೊಡ್ ತೊಗೊಂಡು ನಾ ಎಲ್ಲ ಹುಡುಗಿ ಹಾಕಿ ಕಸ ಎಲ್ಲ ತೆಗೆದು ಬಿಟ್ಟಾಕಿನಿ. ಅಂದ್ರೂ ಭೀ ಬಿಡಲ್ಲ ಗಾಳಿ. ಇಷ್ಟೆಲ್ಲ ಇದು ಮನಾಕೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನೂ ಸೊಡ್ ತೊಗೊಂಡು ಹುಡುಗ್ಲತ್ತಾಳ. ಇವತ್ತು ಎಷ್ಟು ಹತ್ತಳು ಅಂದರು ಗಾದಿ ಮೇಲೆ ಬಿದ್ದು ಕಣ್ಣೀರು ತೊಗೊಂಡು ಹತ್ತಾಳ. ಒಟ್ಟು ನಮ್ಮನ್ನ ಈ ಸೊಡ್ಡಿಂದ ಇವತ್ತು ಏನೋ ದಿನ ಭೀ ಹಾಗೆ ಮಾಡ್ತಾಳೆ. ಇಲ್ಲೆಲ್ಲ ಹೊರಗೆ ತೊಗೊಂಬೋದು ಹುಡುಗೋದು ಅದೇ ಕೆಲಸ ಹಾಕಿಂದು. ಸೊಡ್ಡಂದ್ರೆ ಅಷ್ಟು ಇಷ್ಟ. ಅಳ್ಳೋದಕ್ಕೆ ಇಟ್ಟು ಅಳ್ಳತ್ತಳಕ್ಕೆ ಅಂತ ಮೇಲೆ ಹೋಗಿ ಬಿದ್ದು ಅಳ್ಳತ್ತಾಳ. ಕಸ ಹುಡುಕ್ತಿ ಎಸ್ ಮನಿ 2 ಸಾಕಾ? 2ನೇ ಇನ್ನೊಂದು 4 ಮನಿ ಬೇಕಾ? 2ನೇ ಸಾಕು. ಅದ್ರ ಸಲುವಾಗಿ ಇಟ್ಗನ ಸಂಧ್ಯಾಗ ಹೋಗಿ ಅಳ್ಳತ್ತೀನಿ ಕಸ ಹುಡುಗ ಸಲುವಾಗಿ ಇವತ್ತು. ಆಕಿನ ಕೂಡ ಎಲ್ಲ ಇದು ಮಾಡ್ಕೊಂಬತ್ತಾನ. ಈ ಕಡೆ ಉಪ್ಪಿಟ್ಟು ಭೀ ಉಮ್ಮಗಾಗಿತ್ತು. ಇನ್ನು ತೆಗ್ದು ಪ್ಲೇಟ್ನಾಗ ಹಾಕ್ಲತ್ತೀನಿ ಅವ್ರಿಬ್ರಿಗೆ ಭೀ ಉಳ್ಳಕ್ಕಂತ. ಇನ್ನು ಇಷ್ಟೆಲ್ಲ ಕೆಲಸ ಮಾಡತ್ತಾನ ಭೀ ನನ್ನ ಮಗಳು ಇನ್ನೂ ಹೊರಗೆ ಬಂದಿಲ್ಲ. ದೊಡ್ಡಕ್ಕಿ ಬಾತ್ರೂಮ್ನಾಗಿಂದು ಆಕಿಂದ ಅದೇ ಅದ ದಿನ ಇಲ್ಲ ಆಯ್ತಾ ಅಂತಂದು ಒಳ್ಕೊತಾನೆ ಇರಬೇಕು. ಇನ್ನು ಟಿಫಿನ್ ಎಲ್ಲ ಪ್ಲೇಟ್ನಾಗ ಹಾಕಿ ಆರಿಡ್ಲತ್ತೀನಿ. ಯಾಕಂದ್ರೆ ಸ್ವಲ್ಪ ಆರ್ತಂದ್ರೆ ಜಲ್ದಿ ತಿಂತಾರೆ. ಟೈಮ್ ಭೀ ಉಳಿತದ ಅಂತಂದು. ಇನ್ನು ಈ ಕಡೆ ಅನ್ನ ಭೀ ಮಾಡಿದಲ್ವ ಲಂಚ್ ಬಾಕ್ಸಿಗೆ ಹಾಕ್ಲತ್ತೀನಿ. ಇವತ್ತು ಡೈರೆಕ್ಟ್ ಲಂಚ್ ಬಾಕ್ಸಿಗೆ ಹಾಕ್ಲತ್ತೀನಿ. ಇಲ್ಲಾದ್ರೂ ಪ್ಲೇಟ್ನಾಗ ಹಾಕ್ತಿದ್ದ. ಲಂಚ್ ಬಾಕ್ಸ್ನಾಗ ಹಾಕಿ ಹಾಗೆ ಒಂದು ಇವರೆಲ್ಲ ರೆಡಿ ಆಗತ್ತನ ಮಟ್ಟತನ ಹಾಗೆ ಓಪನ್ ಇಡ್ತೀನಿ. ಇನ್ನು ಇವತ್ತು ಸ್ನ್ಯಾಕ್ಸ್ ಸಲುವಾಗಿ ಬಿಸ್ಕಿಟು ಇನ್ನು ಅನ್ನ ಎಲ್ಲ ಕಟ್ಟಿ ಪ್ಯಾಕ್ ಮಾಡಿ ಇನ್ನು ಊಟ ಇಬ್ರಿಗೆ ಭೀ ಉಣಿಸಿ ಮಟ್ಟಿ ರೆಡಿ ಮಾಡಿ ಇನ್ನು ಶೂ ಅದು ಹಾಕ್ಕೊಂಡು ರೆಡಿ ಆಗಿ ನನ್ನ ಮಗಳು ಹೋಗ್ಲಕ್ಕ. ಇನ್ನು ನಾ ಭೀ ಮನೆಗೆ ಅದು ಕೀಲಿ ಹಾಕಿ ಇನ್ನು ಸಣ್ಣಕ್ಕಿಗೆ ನಮ್ಮದು ಬಾಜು ಮನೆಗೆ ಬಿಟ್ಟು ಹೋಗ್ತೀನಿ. ಅದ್ರ ಸಲುವಾಗಿ ಡೈಲಿ ಊಟ ಎಲ್ಲ ಮಾಡಿ ಇಲ್ಲಾಕಿಗೆ ಏನಾರ ತಿಲ್ಲಕ್ಕೆ ಕೊಡ್ತೀನಿ. ಇಲ್ಲಂದ್ರೆ ಇರಲ್ಲಳು. ಇವತ್ತೇನೋ ಬೊಕ್ಕಳಂದ್ರೆ ಅದು ಭೀ ಇವತ್ತೇನಾಗಿತ್ತೋ ಈಗ ಒಟ್ಟು ಅಳೋದು ಇಲ್ಲದ್ರು ಸ್ಕೂಲಿಗಂತ ರೆಡಿ ಆದರೂ ಹೋಗ್ಲಕ್ಕ ಅಕ್ಕಗೆ ಬಿಟ್ಟು ಬರ್ತೀನಿ ಅಂತಂದ್ರೆ ಜಲ್ದಿ ಹೋಗಿ ಅವ್ರ ಮನೆಗೆ ಹೋಗ್ತೀವಳು. ಈಗಂದ್ರೂ ಹೋಗಲೇ ಆಗಲಿ. ಇವತ್ತಂದು ಭಾಳ ಸತಾಸ್ಯಾಳ. ನಾವೇ ನನ್ನ ಮಗಳಿಗೆ ಹೆಂಗೋ ಅಡ್ಜಸ್ಟ್ ಮಾಡಿ ಅಲ್ಲೇ ಅಳಲ್ಯಾಕಂತ ಬಂದು ಸ್ಕೂಲಿಗೆ ಬಿಟ್ಟು ಬರ್ಲಾಕೆ ನಡ್ದೀನಿ. ಇನ್ನು ನನ್ನ ಮಗಳ ಜೊತೆ ಇನ್ನೂ ಇಬ್ಬರು ಇರ್ತಾರೆ. ಅವರಿಬ್ಬರು ಈಕಿ ಒಬ್ಬಕ್ಕೆ ಮೂಗರ್ ಕಲಿತು ಹೋಗಿ ಇನ್ನು ಆಟ ಆಡ್ಕೊತಾ ಹೋಗ್ತಾರೆ. ಅವ್ರಿಗೆ ಭೀ ನಡುದಿದ್ದಪ್ಲೆ ಅನ್ಸಲ್ಲ ಏನಿಲ್ಲ. ಅದ್ರ ಸಲುವಾಗಿ ಹೋಗಿ ಬಿಟ್ಟು ಬಂದೆ ನಾ ಭೀ.
ಇನ್ನು ಸ್ಕೂಲಿಗೆಲ್ಲ ಬಿಟ್ಟು ಬಂದು ನಾ ಭೀ ನಾಷ್ಟ ಮಾಡಿ ಇನ್ನು ಮನ್ಯಾಗ ಬಟ್ಟೆ ಇದ್ದವು, ಇನ್ನು ಬಟ್ಟೆ ಅದು ಎಲ್ಲ ಒಗ್ದಾಕಿ ಇನ್ನು ಮ್ಯಾಗ ಒಣಗ್ಲಕ್ಕೆ ಬಂದೀನಿ. ಇನ್ನು ಇದು ಮ್ಯಾಗ ಜೋಳ ಒಣಗಿದ್ದೇವೆ, ಒಂದು 2-3 ದಿನ ಆಯಿತು. ಇನ್ನು ತೆಗಿತೇವಿ ಅಲ್ಲೇ ಇಡ್ತೇವೆ. ಹಾಗಾಗಿ ನಾ ಭೀ ಬಟ್ಟೆ ಒಣಗತ್ತನ ನನ್ನ ಮಗಳು ಅದ್ರ ಮ್ಯಾಗ ಸುತ್ತಿ ಇಟ್ಟಿದ್ದೇವೆ, ಅದು ಎಲ್ಲ ಮುಚ್ಚಿಟ್ಟಿದ್ದೇವೆ. ಅದ್ರ ಸಲುವಾಗಿ ಅದ್ರದ್ದು ಕಲ್ಲೆಲ್ಲ ತೆಗಿಲತ್ತಾಳ. ಇನ್ನು ತೆಗಿಯೋ ಟೈಮಿಗೆ ಒಂದು ಸರ್ತಿ ಏನೋ ಕಾಲ ಮೇಲೆ ಹಾಕೊಂಡಳು ಅಂತಂದು ಹಿಂಗೆ ಅಳ್ಳಾಗ ಶುರು ಮಾಡೋಳು. ಇವತ್ತಿಂದು ಮುಂಜಾನೆ ಏನಾಗ್ಯದ ಆಕಿಗೆ ಅಳ್ಕೊತಾನೆ ಎದ್ದಾಳ, ಅಳ್ಕೊತಾನೆ ಹಂಗೆ ಹಾಳಾಕಿ. ಆಲ್ರೆಡಿ ಹೇಳತ್ತೀನಿ ಹೋಗಬೇಡಿ ಅದ್ರ ಮ್ಯಾಲ ಅಂತಂತಂದ್ರು ಭೀ ಹೇಳಿದ್ ಕೇಳಿಲ್ಲ. ಇನ್ನು ಅವೆಲ್ಲ ತೆಗಿಲಕ್ಕೆ ಹೋಗ್ಯಾಳ. ದಿನ ಭೀ ಹೆಂಗೆ ಮಾಡ್ತಾಳೆ ಅವ್ರ ಪಪ್ಪ ಇದ್ರು ಭೀ ಹರುವುದು, ಜೋಳ ಅಡಲ್ ಮಾಡೋದು, ಅದು ಇಲ್ಲ ಜೋಳ ಮುಚ್ಚಿಡೋದು ಎಲ್ಲ ಮಾಡ್ತಾಳೆ. ಇವತ್ತು ಜರ ಕಾಲ ಮೇಲೆ ಒಂದು ಹಾಕ್ಕೊಂಡಾಳ ಕಾಲು, ಅಂದರೂ ಅಷ್ಟೇನು ಪೆಟ್ಟು ಹತ್ತಿಲ್ಲ, ಬಿದ್ದೋದು ಕೆಳಗಿಡ ಟೈಮಿಗೆ. ಇನ್ನು ಅಷ್ಟರಾಗಿ ಒಂದು ಗೋಟಿ ಸಿಗ್ತು ಅಲ್ಲೇ, ಅದು ತೊಗೊಂಡು ಆಡ್ಲಕ್ಕೆ ಹೋದಳು. ಇನ್ನು ಈಕಿ ಹಿಂಗೆಲ್ಲ ಮಾಡ್ಲತ್ತಾಳ ಅಂತಂದು ನಾನೇ ಬಟ್ಟೆ ಒಣಕದ್ ಬಿಟ್ಟು ಇನ್ನು ಈ ಕಡೆ ಏನಂತಾರೆ ಎಲ್ಲ ಚೀಲ ಅದು ಎಲ್ಲ ಓಪನ್ ಮಾಡಿ ಜೋಳ ಹರಬೇಕು. ಇನ್ನು ಪೂರ್ತಿ ಈಗ ಒಂದು ಕಡೆ ಹಾಕ್ಲತ್ತೀನಿ, ಒಂದು ಕಡೆ ಗಾಳಿಗೆ ಹಾರಲತ್ತದ, ಒಂದು ಕಡೆ ಹಾಕ್ಲತ್ತೀನಿ, ಒಂದು ಕಡೆ ಗಾಳಿಗೆ ಹಾರಲತ್ತದ. ಇನ್ನು ಇವತ್ತು ಅಷ್ಟೊಂದು ಬಿಸಿಲು ಭೀ ಬಂದಿದ್ದಿಲ್ಲ. ಈಗ ಮ್ಯಾಗ ಹೋಗಿನಿ ಅಂತಂದು ಹಾಕ್ಲತ್ತೀನಿ ಅಷ್ಟೇ, ಇಲ್ಲದ್ರು ಪೂರ್ತಿ ಬಿಸಿಲು ಬರತನ ಇಡ್ತೀನಿ ಇದ್ರ ಮ್ಯಾಗೆ. ಇವತ್ತೊಂದಿನ ಲಾಸ್ಟ್ ಹಾಕಿ ಇದಕ್ಕೆಲ್ಲ ಕ್ಲೀನ್ ಮಾಡಿ ಕೇರಿ ಮಟ್ಟಿ ತುಂಬಿಡಬೇಕು ಇವತ್ತು. ಅದ್ರ ಸಲುವಾಗಿ ಇವತ್ತು ಲಾಸ್ಟ್ ಅದ ಹಾಕಂಬಂತಂದು ಹಾಕ್ಲತ್ತಿದ್ದೀವಿ. ಇನ್ನು ನಾನು ಎಲ್ಲ ಸಾಫ್ ಮಾಡ್ಲತ್ತರು ನಾ ಆಟ ಮಾಡ್ತೀನಿ ಅಂತ ಅಂತಾಳೆ. ಅಂದು ಹೋಗಿ ಜೋಳದಾಗ ಆಡ್ಲತ್ತಾಳ. ಇನ್ನು ಎಷ್ಟು ಹೇಳಿದ್ರು ಭೀ ಕೇಳಿಲ್ಲ ಇವತ್ತಂತೂ. ಇಲ್ಲದ್ರ ದಿನ ನಾ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ, ಬಟ್ ಹೆಲ್ಪ್ ಮಾಡಲ್ಲ. ನೋಡತ್ತಿರ್ಬೇಕು ನೀವು ಯಾಕಡಿಂದ ಯಾಕಡೆ ಹಾರೋಲತ್ತದ ಅಂತಂದು ಅದು ತಾಡ್ಪತ್ರಿ. ಈಗ ಮತ್ತು ಆಕೆಗೆ ಹೇಳ್ದೆ ನಾನು ಕಲ್ಲು ಅದು ತೊಗೊಂಬ ಅಂದ್ರೆ ಇನ್ನು ಅದು ಒಂದು ಮಾಡ್ಲತ್ತಾಳ. ಇನ್ನು ಒಬ್ಬರಲ್ಲಿಂತ ಆಗಲ್ಲ ಇದೆಲ್ಲ ಕೆಲಸ. ಇದ್ರದ್ದು ಈ ಪರಿಸ್ಥಿತಿ ನನಗೆ ಯಾಕಂದ್ರೆ ನಮ್ಮ ಮನೆಯವ್ರು ನನ್ನ ಮಾತು ಕೇಳಿಲ್ಲ, ಅದ್ರ ಸಲುವಾಗಿ ನನಗೆ ಈ ಪರಿಸ್ಥಿತಿ ಬಂದದ. ಯಾಕಂದ್ರೆ ನಾನು ಫಸ್ಟೇ ಹೇಳಿನ ಜೋಳ ತಂದಾಗೆ ಒಂದು ಬಕೆಟ್ನಾಗಾರ ಎದ್ರಾಗನ ಹಾಕಿಡಮ್ರಿ ಅಂದ್ರೆ ಅವ್ರು ಕೇಳಿಲ್ಲ. ಅದ್ರ ಸಲುವಾಗಿ ಅವು ಜರ ನೀರದು ಬಿದ್ದು ಮನೆ ಅದು ಸುಟ್ಕೊಂಬರ್ತೀನಲ್ವ, ಅವಾಗ ತಣ್ಣಗಾಗಿವು. ಅದ್ರ ಸಲುವಾಗಿ ಮತ್ತು ಬಿಸ್ಲಾಗ ಭೀ ಇದು ಆಗಲ್ಲ ಅಂತಂದು ಮ್ಯಾಗ ಒಣಗ್ಲತ್ತೀನಿ. ಇನ್ನು ಒಣಾಕಿ ಇನ್ನು ಊರ್ಲಿಂದ ಪೌಡರ್ ತಂದಿವಲ್ವ, ಅದು ಪೌಡರ್ ಹಾಕಿ ಇವತ್ತು ತುಂಬಿಡಬೇಕು. ಇನ್ನು ಇವತ್ತೊಂದಿನ ಲಾಸ್ಟ್ ಒಣಕೋರ ಆಯ್ತಂತಂದು ಒಣಗ್ಲತ್ತೀನಿ. ಆಲ್ರೆಡಿ 3-4 ದಿನ ಬಿಸಿಲಿಗೆ ಹಾಕಿ ಸಲುವಾಗಿ ಅದು ತಾಡ್ಪತ್ರಿ ಭೀ ಅಲ್ಲಿ ಹೋಲ್ ಬಿದ್ದದ. ಇನ್ನು ಅದ್ರ ಕೆಳಗೆಲ್ಲ ಕಲ್ಲುಗಳಿಟ್ಟು ಇನ್ನು ಜೋಳ ಹರವ್ಲತ್ತೀನಿ. ನಾ ಈ ಕಡೆ ಹರವ್ಲತ್ರ ನನ್ನ ಮಗಳು ನಾ ಅಲ್ಲಿ ಕಲ್ಲಿಟ್ಟೀನಿ ಇಲ್ಲಿ ಕಲ್ಲಿಟ್ಟೀನಿ ಅಂತಂದು ಹೇಳತ್ತಳು. ಇನ್ನು ಮತ್ತು ಬಂದು ಆಟಮ್ ನಾ ಆಟ ಆಡ್ತೀನಂದ್ರೆ ಆಟ ಆಡ್ತೀನಿ ಅಂತ ಕೊಡ್ತಾಳೆ. ಇಲ್ಲದ್ರೆ ಎಲ್ಲ ಜೋಳ ಭೀ ಆಯ್ಲತ್ತಾಳಕ್ಕೂ ಹೆಲ್ಪ್ ಮಾಡು ಅಂತಂದ್ರೆ ಅದು ಒಂದು ಜೋಳ ಒಂದು ಆಯ್ಲತ್ತಾಳ. ಆಕಿನೇ ಚೆಲ್ಲಾಳ, ಆಕಿನೇ ಆಯ್ಲತ್ತಾಳ. ಇನ್ನು ಜೋಳ ಹಾಕಿ ಎಲ್ಲ ಮಾಡಿ ಇನ್ನು ಒಂದು ಸೀರೆ ತೊಗೊಂಡು ಜೋಳದ ಮೇಲೆ ಮುಚ್ಲತ್ತೀನಿ. ನೀವೆಲ್ಲ ಅನ್ಕೋಬೋದು ಜೋಳ ಒಣಗ್ಲಕ್ಕೆ ಹಾಕ್ಲತ್ತಾಳ, ಇನ್ನು ಒಣಗ್ಲಕ್ಕೆ ಹಾಕಿದ್ಮೇಲೆ ಖುಲ್ಲ ಬಿಡಬೇಕಿತ್ತು, ಈ ಥರ ಸೀರೆ ಯಾಕೆ ಮುಚ್ಲತ್ತಾಳ ಅಂತಂದು. ಯಾಕಂದ್ರೆ ಇಲ್ಲಿ ನಂಬಲ್ಲಿ ಇಲ್ಲೊಂದು ದೊಡ್ಡ ನೀರಿನ ಟಾಕಿ ಆಗ್ಯದ. ಅದು ರೀಸೆಂಟಾಗಿ 1.5 ಇಯರ್ ಆಯಿತು ಆಗಿ. ಅದ್ರ ಮೇಲೆ ಫುಲ್ಲು ಪಾರಿವಾಳು ಅಂದ್ರೆ ಎಷ್ಟಂದ್ರೂ ಇನ್ನು ಒಂದು ಬಂದವು ಅಂದ್ರೆ ಅವು ಮತ್ತು ನೋಡಿ ಮತ್ತು ಹೋಗಿ ಮತ್ತು ಇನ್ನೆಷ್ಟು ಕರ್ಕೊಂಬರ್ತಾವೆ. ಫುಲ್ ಅವ್ರ ಬಳಗನೇ ಕರ್ಕೊಂಡು ಬರ್ತಾವೆ ಇಲ್ಲಿಗೆ ತಿನ್ಲಾಕ. ಅದ್ರ ಸಲುವಾಗಿ ಇದು ಸೀರೆ ಮುಚ್ಲತ್ತೀನಿ. ಒಂದು ಸರ್ತಿ ಏನಾಗ್ಯದ ಅಂದ್ರೆ ಕಿರಾಣಿ ತರ್ತೀನಲ್ವ, ಅವಾಗೆ ಶೇಂಗಾ ಅದು ಎಲ್ಲ ತಂದಿದ್ದವು ಫುಲ್ 2 ಕಿಲೋ ಹಂಗೆ ತಂದಿದ್ದ. ಅದು ತೊಗೊಂಡು ಒಯ್ದು ಮ್ಯಾಗ ಮರದಾಗ ಒಣಕೀನಿ. ಮರದಾಗ ಒಣಕಿದ್ಮೇಲೆ ಮುಂಜಾನೆ ಒಯ್ದು ಒಣಕಿಟ್ಟು ಬಂದೀನಿ. ಇನ್ನು ಸಂಜೆಗೆ ಹೋಗಿ ನೋಡತನ ಒಂದು ಭೀ ಇದ್ದಿಲ್ಲ, ಮರದಾಗ ಒಂದರ ಶೇಂಗಾ ಇದ್ದಿಲ್ಲ. ಅಷ್ಟು ಫುಲ್ಲು ತಿಂದು ಹೋಗ್ಯಾವ ಪಾರಿವಾಳಗಳು. ಅದ್ರ ಸಲುವಾಗಿ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಇನ್ನು ಇಲ್ಲಿ ಬಾಜು ಆಂಟಿ ನನಗೆ ಹೇಳಿರು ಹಿಂಗೆ ಹಾಕಿ ಅದ್ರ ಮೇಲೆ ತೆಳ್ಳಂದು ಏನರ ಬಟ್ಟೆ ಮುಚ್ಚು ಅಂತಂದು. ಅದ್ರ ಸಲುವಾಗಿ ಆವಾಗಿನ ಅವ್ರು ಹೇಳ್ಯಾರ ಅಂತಂದು ಹೀಗೆ ಮಾಡೀನಿ. ಒಂದು 2-3 ದಿನ ಹಾಕೀನಿ. ಜೋಳಕ್ಕೇನು ಏನೂ ಆಗಿಲ್ಲ, ಬಟ್ ಮೆತ್ತಗಾಗ್ಯಾವ ಕಿಚನ್ದಾಗ ಹಾಕಿ ಸಲುವಾಗಿ. ಇನ್ನು ಒಂದು 3 ಗಂಟೆಗೆ ಹಂಗೆ ಬಂದು ನೋಡತ್ತೀನಿ. ಈಗ ಫುಲ್ ನಾನು ಅಷ್ಟು ಮುಚ್ಚೋದ್ರು ಭೀ ಪಾರಿವಾಳಗಳು ಬಂದು ಇಷ್ಟೆಲ್ಲ ತೆರ್ಕೊಂಡು ಆಲ್ರೆಡಿ ತಿಂದು ಫುಲ್ಲು ಕೆಳಗೆಲ್ಲ ಹಾಕಿವು. ನೋಡ್ಬೋದು ಎಷ್ಟು ಗನ ಕುಂತವ ಟಾಕಿ ಮೇಲೆ ಅಂತಂದು. ಅದ್ರ ಸಲುವಾಗಿ ಅಷ್ಟು ಮುಚ್ಚಿರು ಭೀ ಪೂರ್ತಿ ಬಂದು ಎಲ್ಲ ತಿಂದು ಹಾಕಿ ಮತ್ತು ಫುಲ್ಲು ಛತ್ತಿನ ತುಂಬ ಎಲ್ಲ ಮಾಡಿ ಹೋಗ್ಯಾವ. ಇನ್ನು ಅದು ಎಲ್ಲ ಬಂದು ನೋಡಿ ಮಟ್ಟಿಗೆ ಮತ್ತು ಸಾಕು ಈಗ ಒಣಕಿದು ಎಲ್ಲ ತೆಗ್ದಿಡಮಂತಂದು ಎಲ್ಲ ಒಂತಲ್ಲಿ ಮಾಡತ್ತಿದ್ದೇವೆ. ಇನ್ನು ನನ್ನ ಮಗಳು ಭೀ ನನಗೆ ಹೆಲ್ಪ್ ಮಾಡತ್ತಾಳ. ಒಂದೊಂದು ಜೋಳ ಬಿದ್ದಿವೆಲ್ಲ ಕುಂತು ಆಯ್ದು ಹಾಕ್ಲತ್ತಾಳ ಆಕಿ. ಅಷ್ಟೊಂದು ಹೆಲ್ಪ್ ಮಾಡತ್ತಾಳ ನನಗೆ. ಇನ್ನು ಎಲ್ಲ ಒಂದೇ ತಲೆ ಮಾಡಿ ಇನ್ನು ಛತ್ತಿಂದು 2-3 ದಿನ ಛತ್ತಿನ ಮೇಲೆ ಇದ್ವಲ್ವ, ಅದ್ರ ಸಲುವಾಗಿ ಅದಕ್ಕೆ ಉಸುಕದು ಹೋಗಿರ್ತಾವಂತಂದು ಜಲಡಿ ಹಿಡಿಲತ್ತೀನಿ. ಇನ್ನು ಅದು ಭೀ ಬಂದು ನನ್ನ ಮಗಳು ಮಾಡತ್ತಾಳೆ. ಎಲ್ಲ ಭೀ ಟ್ರೈ ಮಾಡ್ತಾಳೆ ಆಕಿ. ಅದ್ರ ಸಲುವಾಗಿ
ಸಲುವಾಗಿ ಎಲ್ಲ ಜಲಾಡಿ ಹಿಡಿದು ತೆಗಿಲತ್ತೀನಿ. ಏನೂ ಇಲ್ಲ ನೀವು ನೋಡ್ಬೋದು ಎಷ್ಟು ಅದ್ರೊಳಗೆ ಏನು ಹುಳ ಇಲ್ಲ ಏನಿಲ್ಲ, ಮ್ಯಾಗಿಂದ ಉಸುಕೆಲ್ಲ ಬೀಳ್ತಾವಲ್ಲ ಅದ್ರ ಸಲುವಾಗಿ ಅಂತಂದು ಹಿಡ್ಕೊಲತ್ತೀನಿ ಜಲಾಡಿ. ಇನ್ನು ಇದೇ ಥರ ಹೊಸು ಜಲಾಡಿ ಹಿಡ್ಕೊಂಡು ಇನ್ನು ತೊಗೊಂಡೊಯ್ದು ಮನೆಗೆ ಇಡಬೇಕು, ಟಾಕ್ಯಾಗ ಹಾಕಿ. ಈ ಸರ್ತಿ ಪೈಲೆ ಮಾಡಿ ತಪ್ಪು ಮಾಡಲ್ಲ ಏನಿಲ್ಲ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ,